ವೆಲ್ಕಮ್ ಬ್ಯಾಕ್. ಕಾಂಗ್ರೆಸ್ನ ಮೇಕೆದಾಟು ಪಾದಯಾತ್ರೆ ಬಗ್ಗೆ ಗೃಹ ಸಚಿವರು ಮತ್ತೆ ಎಚ್ಚರಿಕೆ ಕೊಟ್ಟಿದ್ದಾರೆ. ಪಾದಯಾತ್ರೆ ಹೆಸರಲ್ಲಿ ಕಾಂಗ್ರೆಸ್ ರಾಜಕೀಯ ಮಾಡ್ತಾ ಇದೆ, ಕೊರೋನಾ ನಿಯಮ ಉಲ್ಲಂಘನೆ ಮಾಡ್ತಾ ಇದ್ದಾರೆ. ಇನ್ನು ಕಾಂಗ್ರೆಸ್ ವಿರುದ್ಧ ಕ್ರಮಕ್ಕೆ ಈಗ ಗೃಹ ಸಚಿವ ಆರ್ಗ ಜ್ಞಾನೇಂದ್ರ ಆಲೋಚನೆ ಮಾಡ್ತಾ ಇದ್ದಾರೆ. ಈ ಕಾಂಗ್ರೆಸ್ನ ಪಾದಯಾತ್ರೆಗೆ ಆಕ್ರೋಶವನ್ನು ವ್ಯಕ್ತಪಡಿಸಿದ್ದಾರೆ. ಕೊರೋನಾ ನಿಯಮ ಉಲ್ಲಂಘನೆ ಮಾಡಿದ್ರೆ ಜಿಲ್ಲಾಡಳಿತ ಕ್ರಮ ಕೈಗೊಳ್ಳುತ್ತೆ, ಜನರ ಜೀವನದ ಮೇಲೆ ಇವರು ಚೆಲ್ಲಾಟ ಆಡ್ತಾ ಇದ್ದಾರೆ ಅಂತ ಆಕ್ರೋಶ ವ್ಯಕ್ತಪಡಿಸಿದ್ದಾರೆ. ಈ ಬಗ್ಗೆ ನ್ಯೂಸ್ 18 ಕನ್ನಡದ ಜೊತೆಯಲ್ಲಿ ಆರ್ಗ ಜ್ಞಾನೇಂದ್ರ ಎಕ್ಸ್ಕ್ಲೂಸಿವ್ ಆಗಿ ಮಾತನಾಡಿದ್ದಾರೆ. ಗೃಹ ಸಚಿವ ಆರ್ಗ ಜ್ಞಾನೇಂದ್ರ ಜೊತೆಯಲ್ಲಿ ನಮ್ಮ ಪ್ರತಿನಿಧಿ ಹಂಸ ಮಾತುಕತೆ ನಡೆಸಿದ್ದಾರೆ. ನೋಡ ಕರ್ಫ್ಯೂ ಇದ್ರೂ ಕೂಡ ಇವತ್ತು ಕಾಂಗ್ರೆಸ್ನಿಂದ ಮೇಕೆದಾಟು ಪಾದಯಾತ್ರೆ ಆರಂಭವಾಗಿದೆ. ಹಾಗಾದ್ರೆ ಇದ್ರ ಬಗ್ಗೆ ಗೃಹ ಸಚಿವರಾದ ಆರ್ಗ ಜ್ಞಾನೇಂದ್ರ ಅವರು ಏನು ಹೇಳ್ತಾರೆ ಕೇಳೋಣ. ಸರ್ ಹೇಳಿ, ಈಗಾಗಲೇ ವೀಕೆಂಡ್ ಕರ್ಫ್ಯೂ ಜಾರಿ ಮಾಡಿದ್ದೀರಾ, ಈಗಾಗಲೇ 2ನೇ ದಿನ ಆಗಿದೆ. ಸೊ ಆದ್ರೂ ಕೂಡ ಕಾಂಗ್ರೆಸ್ ಅವರು ಹಠ ಬಿಡದೆ ಒಂದು ಪಾದಯಾತ್ರೆನ ಆರಂಭ ಮಾಡಿದ್ದಾರೆ. ನೋಡಿಮ್ಮ, ಅವ್ರದೊಂದು ಸರ್ಕಾರ ನಡೆಸಿದಂಥ ಪಕ್ಷ. ಸ್ವಾತಂತ್ರ್ಯ ಬಂದ 75 ವರ್ಷದಲ್ಲಿ 65 ವರ್ಷ ಅವರೇ ದೇಶದ ರಾಜ್ಯ ನಡೆಸಿದವರು. ಇವೆಲ್ಲ ನೀರಾವರಿ ಯೋಜನೆಗಳು ಇವು ಅವ್ರು ಮಾಡಬೇಕಾದಂಥದ್ದು ಜವಾಬ್ದಾರಿ ಇತ್ತು, ಹೊಣೆಗಾರಿಕೆ ಇತ್ತು. ಅಧಿಕಾರದಲ್ಲಿದ್ದಾಗ ಇವರಿಗೆ ಏನು ಅನಿಸೋದಿಲ್ಲ. ಇವತ್ತು ಮಾಡಬೇಕಾಗಿದ್ದು ಪಾದಯಾತ್ರೆ ಅಲ್ಲ. ಕಾಂಗ್ರೆಸ್ನವರು ಅವರು ಮಂಡಿಯೂರಿ ಆ ನದಿ ದಡದಲ್ಲಿ, ಕಾವೇರಿ ನದಿ ದಡದಲ್ಲಿ ಕೂತ್ಕೊಂಡು ತಮ್ಮ ಕಿವಿನ ತಮ್ಮ 2 ಕೈಯಿಂದ ಹಿಡ್ಕೊಂಡು ಜನರ ಕ್ಷಮೆ ಕೇಳಬೇಕು. ದಮ್ಮಯ್ಯ, ನೀವು 5 ವರ್ಷ ನಮ್ಗೆ ಓಟ್ ಕೊಟ್ಟಿದ್ರಿ, ಅಧಿಕಾರ ಕೊಟ್ಟಿದ್ರಿ, ಆವಾಗ ಮೇಕೆದಾಟು ಮರೆತು ಬಿಟ್ವಿ ನಾವು. ಈಗ ವಿರೋಧ ಪಕ್ಷದಲ್ಲಿದ್ದಾಗ ಇನ್ನು 1.5 ವರ್ಷ ಇದ್ದಾಗ ಚುನಾವಣೆ ನಮ್ಗೆ ನೆನಪಾಗ್ಬಿಟ್ಟಿದೆ, ಕ್ಷಮಿಸಿ ಅಂತೇಳಿ ಹೇಳಿ ಜನರ ಕ್ಷಮೆ ಕೇಳಬೇಕಾದಂಥ ಒಂದು ಸಂದರ್ಭ ಅದು. ಚುನಾವಣೆಗೋಸ್ಕರ ಈ ರೀತಿ ಮೇಕೆದಾಟನ ಮುಂದೆ ಇಟ್ಕೊಂಡು ಕಾಂಗ್ರೆಸ್ ರಾಜಕಾರಣ ಮಾಡ್ತಿದೆ. ಬೇರೆ ಏನಿದೆ ಇದರಲ್ಲಿ? ಅವರಿಗೆ ಯಾರೋ ಅಧಿಕಾರದಲ್ಲಿ ಇಲ್ದಿದ್ದವರು ಒಂದು ಪಾದಯಾತ್ರೆ ಮಾಡಿದ್ರೆ ನಾವು ಒಪ್ಪೋದು. ಅಧಿಕಾರದಲ್ಲಿ 5 ವರ್ಷ ಇದ್ದಂಥವ್ರು, ಆದರೆ ಇನ್ನು ಸ್ವಾತಂತ್ರ್ಯ ಬಂದಲಾಗಾಯ್ತು ಇಲ್ಲಿ ಆಡಳಿತ ಮಾಡಿದವರಿಗೆ ಇದನ್ನು ತಪ್ಪಿಸ್ಬೇಕು ಅನ್ನುವಂಥ ಜವಾಬ್ದಾರಿ ಇಲ್ವ? ಹಂಗಾದ್ರೆ ಬೇರೆ ಏನು ಉದ್ದೇಶ ಏನಿದೆ ಹೇಳಿ? ಆದ್ದರಿಂದ ನಾನು ಹೇಳೋದು, ಈಗ ಕಾಯ್ದೆ ಕಾನೂನುಗಳು ಎಲ್ರಿಗೂ ಒಂದೇ. ಬೆಂಗಳೂರಿನಲ್ಲಿರುವಂಥ ರಿಕ್ಷಾ ಬಿಡೋ ಡ್ರೈವರಿಗೂ ಒಂದೇ, ಸೊಪ್ಪು ಮಾರಾಟ ಮಾಡಿ ಜೀವನ ಕಟ್ಕೊಂಡಿರ್ತಕ್ಕಂಥ ಬಡವನಿಗೂ ಒಂದೇ ಕಾನೂನು, ಅವರಿಗೂ ಒಂದೇ ಕಾನೂನು. ಹಾಗಾಗಿ ಕೋವಿಡ್-19ನ ಉಲ್ಲಂಘನೆ ಮಾಡಿದ್ರೆ ಏನು ಕಾಯ್ದೆ ಕಾನೂನುಗಳು ಅಪ್ಲೈ ಆಗುತ್ತೆ ಅದು ಆಗ್ತದೆ. ಸರ್, ಈಗಾಗಲೇ ಅಲ್ಲಿ ಸುಮಾರು ಜನ ಸೇರ್ಕೊಂಡಿದ್ದಾರೆ. ಅವ್ರು ಹೇಳಿದ್ರು ನಾವು ಕೋವಿಡ್ ನಿಯಮವನ್ನ ಪಾಲಿಸ್ತೀವಿ, ಉಲ್ಲಂಘನೆ ಮಾಡೋದಿಲ್ಲ ಅಂತ. ಆದರೆ ಅಲ್ಲಿ ರೂಲ್ಸ್ ಬ್ರೇಕ್ ಆಗಿದೆ. ಸೊ ಇದ್ರ ಬಗ್ಗೆ ಏನಾದರೂ ನೀವು ಆಕ್ಷನ್ ತಗೊಳ್ಳುವಂಥದ್ದು? ರೂಲ್ಸ್ ಬ್ರೇಕ್ ಆಗಿದ್ರೆ ಏನು ಆ್ಯಕ್ಷನ್ನು ಅದನ್ನು ಜಿಲ್ಲಾಡಳಿತ ಅಲ್ಲಿ ತಗೊಳುತ್ತೆ, ಆ ಸೂಚನೆ ಕೊಟ್ಟಿದ್ದೇವೆ. ಅದ್ರ ಬಗ್ಗೆ SP ಅವರು ಹೇಳಿದ್ರು ಕೂಡ ಅವರು ಕೂಡ ಯಾವುದೇ ರೀತಿ ಪ್ರತಿಕ್ರಿಯೆ ಕೊಡ್ತಿಲ್ಲ, ಅವರು ಮೌನವನ್ನು ವಹಿಸಿದ್ದಾರೆ. ಸೊ ಯಾಕೆ ಮೌನ? ಏನೂ ಇಲ್ಲಮ್ಮ. ಈಗ ಒಂದೊಂದ್ಸರಿ ಫಿಸಿಕಲಿ ತಡೆಯೋದು ಒಂದು, ಇನ್ನೊಂದು ಅವ್ರಿಗೆ ಗೊತ್ತಿದೆ ಏನು ಕಾಯ್ದೆ ಕ್ರಮ. ಈಗ ಕೋವಿಡ್-19 ಉಲ್ಲಂಘನೆ ಆದರೆ ಏನು ಮಾಡಬೇಕು ಅನ್ನುವಂಥದ್ದು ದೊಡ್ಡ ಕಾಯ್ದೆ ಇದೆ. ಆ ಕಾಯ್ದೆ ಪ್ರಕಾರ ಕಾನೂನಾತ್ಮಕ ಕ್ರಮ ಆಗುತ್ತೆ. ಈಗಾಗಲೇ ಪಾದಯಾತ್ರೆ ಆರಂಭವಾಗಿದೆ. ಸೊ ನೀವೇನಾದರೂ ಅವ್ರಿಗೆ ಹೇಳ್ತೀರಾ ಇದನ್ನ ಸ್ಟಾಪ್ ಮಾಡಿ ಅಂತ ಏನಾದರೂ? ಸರ್, ನಾ ಸ್ಟಾಪ್ ಮಾಡಿದ ಕೂಡಲೇ ಮಾಡೋದು, ಹೋಗಿ ಅಂದರೆ ಹೋಗೋದು, ಅದು ಮಾಡ್ತಾರೆ ಅಂತ ನನಗೇನು ನಂಬಿಕೆ ಇಲ್ಲ. ಅವರು ಜನರ ಎದುರುಗಡೆ ಒಂದು ರಾಜಕಾರಣದ ಆಟ ಆಡ್ತಾ ಇದ್ದಾರೆ. ನಾನು ಹೇಳ್ತಾ ಇದ್ದೀನಿ, ಜನರ ಬದುಕಿನ ಜೀವದ ಮೇಲೆ ಚೆಲ್ಲಾಟದ ಈ ರಾಜಕಾರಣ ಆಗ್ತಾ ಇದೆ. ಜನಸಾಮಾನ್ಯರು ನೋಡ್ತಾರೆ. ಇದರಿಂದ ಮುಂದಿನ ಚುನಾವಣೆಯಲ್ಲಿ ನಿಮಗೆ ಲಾಭಕ್ಕಿಂತ ನಷ್ಟ ಜಾಸ್ತಿ ಆಗ್ತದೆ. ಸರ್, ಈಗಾಗಲೇ ಮೇಕೆದಾಟು ಯೋಜನೆ ಬಗ್ಗೆ ಆಡಳಿತ ಪಕ್ಷ ಅಂದರೆ ಸರ್ಕಾರ, ಬಿಜೆಪಿ ಸರ್ಕಾರದ ಮೇಲೇನೆ ಒಂದು ಕಾಂಗ್ರೆಸ್ ಆರೋಪಗಳನ್ನು ಮಾಡ್ತಿರುವಂಥದ್ದು. ಸೊ ಇದಕ್ಕೆ ಮೇಡಮ್, ಈಗ ಅವ್ರ ಆರೋಪ ನಮ್ಮ ಮೇಲಲ್ಲ, ಅವ್ರ ಆರೋಪ ಅವ್ರ ಮೇಲೆ ಮಾಡ್ಕೊಳ್ಬೇಕು. 5 ವರ್ಷ ಇದ್ದಾಗ 5 ವರ್ಷ DPR ಮಾಡಲಿಕ್ಕೆ 5 ವರ್ಷ ತೊಗೊಂಡ್ರು. ಆವಾಗ ಕೋರ್ಟ್ನಲ್ಲಿ ಯಾವುದೂ ಇರಲಿ, ಈಗ ಸುಪ್ರೀಂ ಕೋರ್ಟ್ನಲ್ಲಿ ಇದೆ ಅದು. ಹಾಗಾಗಿ ಬೀದಿ ಮೇಲಲ್ಲ ಅದ್ರ ಹೋರಾಟ, ಕೋರ್ಟ್ನಲ್ಲಿ ಟ್ರಿಬ್ಯುನಲ್ನೆಲ್ಲ ಹೋರಾಟ ಮಾಡಬೇಕು. ನಾವು ಕೂಡ ನಮ್ಮ ಕೇಂದ್ರ ಸರ್ಕಾರ ಜೊತೆ ಮಾತಾಡಿದ್ದೀವಿ, ಅದಕ್ಕೆ ಕಮಿಟಿ ಮಾಡಿದ್ದೀವಿ. ಅದನ್ನ ಮುಂದುವರಿಸಲಿಕ್ಕೆ ಏನು ಮಾಡಬೇಕು ನಾವು ಮಾಡಿದ್ದೀವಿ. ದಾಖಲೆ ಸಹಿತ ನಮ್ಮ ನೀರಾವರಿ ಸಚಿವರು ವಿವರಿಸಿದ್ದಾರೆ. ಸುಮ್ಮನೆ ರಾಜಕಾರಣದ ಹೇಳಿಕೆ ಅಲ್ಲ ಅದು. ಇನ್ ಫೈನಲ್ ಆಗಿ ಸರ್, ಈಗ ಪಾದಯಾತ್ರೆಯಲ್ಲಿ ಹಲವಾರು ಜನ ಭಾಗಿಯಾಗ್ತಿದ್ದಾರೆ, ಮುಖಂಡರು ಎಲ್ಲರೂ ಕೂಡ. ಸೊ ಅವರಿಗೆ RT-PCR ಟೆಸ್ಟ್ ಅನ್ನ ಮಾಡಿಸುವಂಥದ್ದು ಆ ರೀತಿ ಏನಾದರೂ ಮಾಡ್ತೀವಿ? ನಾವೇನು ಮಾಡಲಿಲ್ಲ, ಅದಕ್ಕೆ ವ್ಯವಸ್ಥೆ ಅಲ್ಲಿ ಆಗಲಿಲ್ಲ, ಅದಕ್ಕೆ ಅವಕಾಶನೂ ಅಲ್ಲಿಲ್ಲ. ಹಾಗಾಗಿ ಅವರು ಇವತ್ತು ಸಣ್ಣ ಸಣ್ಣ ಮಕ್ಕಳನ್ನ ಕರ್ಕೊಂಡು ಬಂದಿದ್ದಾರೆ, ಹೆಣ್ಮಕ್ಳನ್ನ ಕರ್ಕೊಂಡು ಬಂದಿದ್ದಾರೆ, ಮಠದ ಸ್ವಾಮೀಜಿ ಅವ್ರನ್ನ ಕರ್ಕೊಂಡು ಬಂದಿದ್ದಾರೆ. ಅಂದರೆ ಅವ್ರನ್ನೆಲ್ಲ ಗುರಾಣಿಯಾಗಿ ಅವರು ಉಪಯೋಗಿಸೋಣ ಅಂತ ಒಂದು ಪ್ರಯತ್ನ ಮಾಡಿದ್ದಾರೆ. ನಾವು ಹಾಗಾಗಿ ಜಿಲ್ಲಾಡಳಿತಕ್ಕೆ ಹೇಳಿದ್ದೇವೆ, ಏನು ಕಾಯ್ದೆ ಕಾನೂನು ಕ್ರಮ ತಗೊಳ್ಬೇಕು ತಗೊಳ್ಳಿ ಅಂತೇಳಿ ಹೇಳಿದ್ದೇವೆ. ಇದಿಷ್ಟು ಗೃಹ ಸಚಿವರ ಮಾತು. ಕ್ಯಾಮ್ರಾ ಪರ್ಸನ್ ಗುರುಶೇಖರ್ ಜೊತೆ ಹಂಸ ಶ್ಯಾಮಲ, ನ್ಯೂಸ್ 18 ನೆಟ್ವರ್ಕ್.